ಮಿತ್ರರೇ ನಮಸ್ಕಾರ. ಇವತ್ತು ನಾವು ತಿಳಿಯೋಣ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಕತೆ, ಅಗ್ನಿಭೂತಿ ವಾಯುಭೂತಿಯರ ಕತೆ. ಇದು ಶಿವಕೋಟ್ಯಾಚಾರ್ಯರವರು ಬರೆದಿರತಕ್ಕಂತಹ ಕನ್ನಡದ ಪ್ರಪ್ರಥಮ ಗದ್ಯ ಕೃತಿಯಾದಂತಹ ಒಡ್ಡಾರಾಧನೆಯಲ್ಲಿ ಬರುವಂತಹ ಪ್ರಥಮ ಕತೆ ಸುಕುಮಾರ ಸ್ವಾಮಿಯ ಕಥೆಯಲ್ಲಿ ಬರುವಂತಹ ಮೊದಲ ಉಪಕಥೆಯಾಗಿರುತ್ತೆ. ಅದು ಹೀಗಿದೆ ನೋಡಿ. ಜಂಬೂ ದ್ವೀಪದ ಅಂದರೆ ಪ್ರಪಂಚದ 7 ಭೂಭಾಗಗಳಲ್ಲಿ ದೊಡ್ಡದಾದಂತಹ ಭೂಖಂಡದಲ್ಲಿ ಬರುವಂತಹ ಭರತ ಕ್ಷೇತ್ರದಲ್ಲಿ ವತ್ಸೆ ಎನ್ನುವ ನಾಡಿತ್ತು. ಅಲ್ಲಿ ಕೌಸಂಬಿ ಎನ್ನುವ ಪಟ್ಟಣವೂ ಇತ್ತು. ಆ ಪಟ್ಟಣದ ಅರಸನ ಹೆಸರು ಅತಿಬಳ ಹಾಗೂ ಆತನ ಪತ್ನಿಯ ಹೆಸರು ಮನೋಹರಿ ಎಂಬ ಸುರಸುಂದರಿಯಾದಂತಹ ಹೆಸರು. ಹೆಸರಿಗೆ ತಕ್ಕಂತೆ ಅವಳು ಅಪರೂಪದ ಸುಂದರಿಯಾಗಿದ್ದರು. ಎಲ್ಲ ಒಳ್ಳೆಯ ಗುಣಗಳು ಎಲ್ಲವೂ ಕೂಡ ಅವಳಲ್ಲೇ ಇತ್ತು. ತನ್ನ ಪತಿಯೊಂದಿಗೆ ಸುಖ ಸಂಸಾರ ನಡೆಸುತ್ತಿರುವಾಗ ಅವನ ಕಾರ್ಯಕ್ಕೆ ಸೋಮಶರ್ಮ ಎಂಬುವ ಮಂತ್ರಿಯೂ ಕೂಡ ಇದ್ದ. ಆತನ ಹೆಂಡತಿಯ ಹೆಸರು ಕಾಶ್ಯಪಿ. ಇವಳೇ ಈ ಅಗ್ನಿಭೂತಿ ವಾಯುಭೂತಿಯರ ತಂದೆ ತಾಯಿ. ಅವರ ಮಕ್ಕಳೇ ಈ ಅಗ್ನಿಭೂತಿ ವಾಯುಭೂತಿ ಎಂಬುವವರು. ಆದರೆ ಇವರು ತಂದೆ ತಾಯಿಯ ಮಾತನ್ನು ತಿರಸ್ಕರಿಸಿ ಸಪ್ತ ವ್ಯಸನಗಳಲ್ಲಿ ತೊಡಗಿದ್ರು. ವೇದ ಮುಂತಾದ ಶಾಸ್ತ್ರಗಳನ್ನು ಓದುವುದಿಲ್ಲ. ತಂದೆ ಗಳಿಸಿದ ಆಸ್ತಿಯನ್ನು ವ್ಯರ್ಥ ಮಾಡುತ್ತಾ ಖರ್ಚು ಮಾಡುತ್ತಾ ಕಾಲ ಕಳೆದು ಜೂಜು, ಮದ್ಯಪಾನ, ಕಳ್ಳತನ, ಬೇಟೆ, ದುರ್ವಾಕ್ಯ, ಧನ ದುರುಪಯೋಗ, ಸ್ತ್ರೀ ಪರವ್ಯಾಮೋಹ ಈ ರೀತಿಯ 7 ವ್ಯಸನಗಳಲ್ಲಿ ಅಂದರೆ ಸಪ್ತ ವ್ಯಸನಗಳಲ್ಲಿ ಭಾಗಿಯಾಗಿ ಯಾವ ಒಳ್ಳೆಯ ಅಭ್ಯಾಸವೂ ಕೂಡ ಅವರಲ್ಲಿ ಇರೋದಿಲ್ಲ. ಹೀಗಿರುವಾಗ ತಂದೆ ಸೋಮಶರ್ಮ ಮರಣವನ್ನು ಹೊಂದುತ್ತಾನೆ. ಅವತ್ತಿನ ಕಾಲದ ಪದ್ಧತಿಯಂತೆ ಅಲ್ಲಿಯ ಅರಸ ಅತಿಬಳ ಅಗ್ನಿಭೂತಿ ವಾಯುಭೂತಿಯರನ್ನು ಅರಮನೆಗೆ ಕರೆಯಿಸಿ ಅವರಿಗೆ ಸಾಂತ್ವನ ಹೇಳಿ ಉಡುಗೆ ತೊಡುಗೆಗಳನ್ನು ನೀಡಿ ಕಳುಹಿಸುತ್ತಾನೆ. ಕೆಲವು ದಿನಗಳ ನಂತರ ಉದ್ಯೋಗ ನೀಡುವ ಉದ್ದೇಶದಿಂದ ಅವರನ್ನು ಅರಸ ಮತ್ತೆ ಅರಮನೆಗೆ ಕರೆಯಿಸುತ್ತಾನೆ. ಘಟನೆಯ ನಂತರ ಕಥಾನಕವನ್ನು ವಿಸ್ತರಿಸಿ ಹೇಳ್ತಾರೆ. ನೀವು ಯಾವ ಯಾವ ವಿದ್ಯೆಗಳನ್ನು ಕಲಿತಿದ್ದೀರಿ ಹೇಳಿ ಎಂದು ಮಹಾರಾಜರು ಕೇಳುತ್ತಾರೆ. ಅಗ್ನಿಭೂತಿ ವಾಯುಭೂತಿಯರು ಕಣ್ಣೀರು ಸುರಿಸುತ್ತಾ ನೆಲವನ್ನು ಗೆರೆ ಹಾಕುತ್ತಾ ಕುಳಿತಿರ್ತಾರೆ. ಆಗ ಅದನ್ನು ನೋಡಿದಂತಹ ಮಂತ್ರಿವರಿಯರು, ಮಹಾರಾಜ, ಇವರು ಸಪ್ತ ವ್ಯಸನಗಳಲ್ಲಿ ತೊಡಗಿ ವೇದ ಮುಂತಾದವುಗಳನ್ನು ಯಾವುದನ್ನು ಕಲಿತಿಲ್ಲ ಎಂದಾಗ ಈ ವಿದ್ಯೆ ಬಾರದ ಅಗ್ನಿಭೂತಿ ವಾಯುಭೂತಿಯರನ್ನು ಹೊರಗೆ ಕಳುಹಿಸಿ ನಂತರ ಅವರ ಸಂಬಂಧಿಗಳಲ್ಲಿ ಶಾಸ್ತ್ರ ತಿಳಿದವರಿಗೆ ಉತ್ತಮ ಮಂತ್ರಿ ಪದವಿಯನ್ನು ನೀಡ್ತಾರೆ ಅತಿಬಳ ಮಹಾರಾಜರು. ಈ ವಿಷಯ ತಿಳಿದ ಅಗ್ನಿಭೂತಿ ವಾಯುಭೂತಿಯರು ಉದ್ವೇಗಕ್ಕೆ ಒಳಗಾಗಿ ವಿವಿಧ ಚಟಗಳಿಂದ ವೈರಾಗ್ಯವನ್ನು ಹೊಂದಿ ತಮ್ಮ ತಾಯಿಯಾದ ಕಾಶ್ಯಪಿಯ ಬಳಿ ಬರುತ್ತಾರೆ. ಅಮ್ಮ, ನಾವು ಇನ್ನಾದರೂ ಓದಿ ಬುದ್ಧಿವಂತರಾಗುತ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಮಕ್ಕಳೇ, ಮಗಧೆ ಎನ್ನುವಂತಹ ಒಂದು ನಾಡಿನಲ್ಲಿ ರಾಜಗೃಹ ಎಂಬ ಪಟ್ಟಣವಿದೆ. ಅದನ್ನು ಆಳುವ ಅರಸನ ಹೆಸರು ಸುಬಲ ಎಂದು, ಆತನ ಪತ್ನಿಯ ಹೆಸರು ಸುಪ್ರಭೆ ಎಂದು. ಇವರ ಮಂತ್ರಿಯಾಗಿ ನನ್ನ ಅಣ್ಣನಾದಂತಹ ಸೂರ್ಯಮಿತ್ರ ಎಂಬುವವನು ಇರ್ತಾನೆ. ಅವನು ಎಲ್ಲ ವಿದ್ಯೆಗಳನ್ನು ಬಲ್ಲವನಾಗಿದ್ದಾನೆ. ನಿಮ್ಮನ್ನು ಓದಿಸಿ ಜಾಣರನ್ನಾಗಿ ಮಾಡುತ್ತಾನೆ. ನಿಮಗೆ ಒಂದು ಪತ್ರದಲ್ಲಿ ನಾನು ಎಲ್ಲ ವಿಷಯವನ್ನು ಬರೆದು ಕಳುಹಿಸುತ್ತೇನೆ. ನೀವು ಹೋಗಿ ವಿದ್ಯೆ ಕಲಿತು ಬನ್ನಿ ಎಂದು ತಾಯಿ ಕಾಶ್ಯಪಿ ಬರೆದಂತಹ ಓಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬರುತ್ತಾರೆ. ಆಗ ಅವರು ರಾಜಗೃಹ ಪಟ್ಟಣಕ್ಕೆ ಹೋಗಿ ಸೂರ್ಯಮಿತ್ರನ ವಿಳಾಸವನ್ನು ಕೇಳಿ ಅವರ ಮನೆಗೆ ಬರ್ತಾರೆ. ತಾಯಿ ಕೊಟ್ಟ ಪತ್ರವನ್ನು ತನ್ನ ಮಾವನಾಗಿರ್ತಕ್ಕಂತಹ ಸೂರ್ಯಮಿತ್ರನಿಗೆ ಕೊಡ್ತಾನೆ. ಆಗ ಸೂರ್ಯಮಿತ್ರ, ನೀವು ಎಲ್ಲಿಂದ ಬಂದಿರಿ? ಇದು ಯಾರ ಪತ್ರವಿದೆ ಎಂದು ಕೇಳುತ್ತಾನೆ. ನಾವು ಕೌಸಂಬಿ ನಗರದಿಂದ ಬಂದಿದ್ದೇವೆ. ನಿಮ್ಮ ತಂಗಿಯಾದ ಕಾಶ್ಯಪಿ ಈ ಪತ್ರವನ್ನು ಕಳಿಸಿದ್ದಾಳೆ ಎಂದು ಅಹಂಕಾರದಿಂದ ಕೇಳಿದಾಗ ಸೂರ್ಯಮಿತ್ರನು ಈ ಪತ್ರವನ್ನು ಓದಿದನು.
ಅಲ್ಲಿ ತನ್ನ ಪತಿ ಅಸುನುಗಿರುವಂತಹ ವಿಷಯವನ್ನು ಬರೆದಿರ್ತಾರೆ. ಹಾಗೆಯೇ ಸಪ್ತವ್ಯಸನಗಳಲ್ಲಿ ಇವರು ಕೆಟ್ಟು ಹೋಗಿದ್ದಾರೆ, ಮಂತ್ರಿ ಪದವಿ ಇನ್ನೊಬ್ಬರ ಪಾಲಾಗಿದೆ, ಆದ್ದರಿಂದ ಮಕ್ಕಳನ್ನು ಶಾಸ್ತ್ರಜ್ಞರನ್ನಾಗಿ ಮಾಡಿ ಬುದ್ಧಿವಂತರು ಯೋಗ್ಯರನ್ನಾಗಿ ಮಾಡು ಎಂದು ಕಾಶ್ಯಪಿ ಬರೆದಿದ್ದಳು. ಆದ್ದರಿಂದ ಸೂರ್ಯಮಿತ್ರನು ಇವರಿಗೆ ನಾನು ಮಾವನೆಂದು ತಿಳಿದರೆ ಇವರು ಮತ್ತೆ ಸಲುಗೆಯಿಂದ ಕೆಟ್ಟು ಹಾಳಾಗುತ್ತಾರೆ ಎಂದು ಭಾವಿಸಿ ಹೀಗೆ ಹೇಳ್ತಾನೆ. ನನಗೆ ಕಾಶ್ಯಪಿ ಎಂಬ ತಂಗಿಯೇ ಇಲ್ಲ, ಸೋಮಶರ್ಮನೆಂಬ ಮೈದುನನೂ ಕೂಡ ನನಗಿಲ್ಲ. ನನ್ನ ಹೆಸರು ಮಾತ್ರ ಸೂರ್ಯಮಿತ್ರನೇ, ಆದರೆ ನಾನು ನಿಮ್ಮ ಮಾವ ಸೂರ್ಯಮಿತ್ರ ಅಲ್ಲ ಎಂದು ಹೇಳುತ್ತಾನೆ. ಆದರೂ ನೀವು ಯಾರಾದರೇನು, ಕೇವಲ ನನ್ನ ವಿದ್ಯಾರ್ಥಿಗಳಾಗಿ ಅಧ್ಯಯನ ಮಾಡಲು ಬಂದಿದ್ದೀರಿ. ಹಗಲು ഇരുಳು ಎನ್ನದೆ ನಾನು ಹಾಕುವ ನಿಯಮಗಳಿಗನುಸಾರವಾಗಿ ಅಧ್ಯಯನ ಮಾಡುವುದಾದರೆ ನಾನು ವಿದ್ಯೆಯನ್ನು ಕಲಿಸುತ್ತೇನೆ ಎಂದು ಸೂರ್ಯಮಿತ್ರ ಹೇಳಿದಾಗ ಇಬ್ಬರಿಗೂ ಸಂತಸವಾಗುತ್ತೆ. ಇಬ್ಬರು ತಮ್ಮನ್ನು ವಿದ್ಯೆ ದಯಪಾಲಿಸಿ ಅದೇ ಮಹಾಪ್ರಸಾದವೆಂದು ಹೇಳಿ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸಂತಸದಿಂದ ಒಳ್ಳೆಯ ದಿನದಂದು ವಿದ್ಯಾರಂಭವನ್ನು ಮಾಡುತ್ತಾರೆ. ಸೂರ್ಯಮಿತ್ರನು ಹಗಲು ഇരുಳು ಎನ್ನದೆ ನಿರಂತರವಾಗಿ ಇವರ ಮೇಲೆ ನಿರ್ಬಂಧವನ್ನು ಏರಿಸಿ 7-8 ವರ್ಷಗಳಲ್ಲಿ 4 ವೇದಗಳನ್ನು, 6 ಅಂಗಗಳನ್ನು, ಹಾಗೆಯೇ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂತಹ 18 ಧರ್ಮಶಾಸ್ತ್ರಗಳನ್ನು, ಮೀಮಾಂಸೆಗಳನ್ನು, ನ್ಯಾಯ ವಿಧಾನಗಳನ್ನು, ವ್ಯಾಕರಣ, ಛಂದಸ್ಸು, ನಿಘಂಟು, ಅಲಂಕಾರ, ಕಾವ್ಯ, ಹಾಗೆಯೇ ನಾಟಕಗಳನ್ನು, ಚಾಣಕ್ಯ ಶಾಸ್ತ್ರವನ್ನು, ಸಾಮುದ್ರಿಕ ಶಾಲಿಹೋತ್ರವನ್ನು ಅಂದರೆ ಪಶುವೈದ್ಯಕೀಯ ವಿಜ್ಞಾನ ಎಂದರ್ಥ, ಚರಕಶಾಸ್ತ್ರವನ್ನು, ಅಶ್ವಿನಿ ವಿದ್ಯೆಯನ್ನು, ಸುಶ್ರುತ ಚಿಕಿತ್ಸೆಯನ್ನು, ವಿವಿಧ ವೈದ್ಯಕೀಯ ಸಂಬಂಧಪಟ್ಟಂಥದ್ದು ವಿದ್ಯೆ, ಜ್ಯೋತಿಷ್ಯ, ಮಂತ್ರ ಮೊದಲಾದ ವಿದ್ಯೆಗಳನ್ನು ಸೂರ್ಯಮಿತ್ರನಿಂದ ಇವರು ಕಲಿತಾರೆ. ಕಲಿತು ಯೋಗ್ಯರನ್ನಾಗಿ ಸೂರ್ಯಮಿತ್ರ ಇವರನ್ನು ಮಾಡ್ತಾನೆ. ಆಗ ನಿಮ್ಮ ಅನುಗ್ರಹದಿಂದ ಶಾಸ್ತ್ರಗಳ ಸಮೇತವಾಗಿ ಎಲ್ಲ ವಿದ್ಯೆಗಳನ್ನು ಕಲಿತು ಯೋಗ್ಯ ಮನುಷ್ಯರಾಗಿದ್ದೇವೆ. ನಿಮ್ಮ ಆಶೀರ್ವಾದವೇ ನಮ್ಮನ್ನು ಪಂಡಿತರನ್ನಾಗಿ ಮಾಡಿದೆ ಎಂದು ನಾವಿನ್ನು ಊರಿಗೆ ಹೋಗುತ್ತೇವೆ ಎಂದು ಅಗ್ನಿಭೂತಿ ವಾಯುಭೂತಿಯರು ಹೇಳುತ್ತಾರೆ. ನೀವು ನಿಜವಾಗಲೂ ನನ್ನ ತಂಗಿಯ ಮಕ್ಕಳೇ, ನನ್ನ ಸೋದರ ಅಳಿಯಂದಿರು ಎಂದು ಹೇಳುತ್ತಾರೆ. ನಿಮಗೆ ಮೊದಲೇ ಈ ವಿಷಯ ತಿಳಿದಿದ್ದರೆ ಮೊದಲಿನಂದೇ ಸಲುಗೆ ಕೊಟ್ಟು ನೀವು ಹಾಳಾಗುತ್ತಿದ್ದೀರಿ. ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ನಾನು ಸುಳ್ಳು ಹೇಳಿದೆ. ಆದ್ದರಿಂದ ನೀವು ಕೋಪಿಸಿಕೊಳ್ಳಬೇಡಿ, ನನ್ನನ್ನು ಕ್ಷಮಿಸಿ ಎಂದು ಸೂರ್ಯಮಿತ್ರ ಹೇಳುತ್ತಾನೆ. ಅವರಿಗೆ ವೇತನ ಸಮೇತ ಸತ್ಕರಿಸಿ ಕಳುಹಿಸಿದಾಗ ಹಿರಿಯವನಾದ ಅಗ್ನಿಭೂತಿಯು ಮಾವನು ನಮಗೆ ಸಲಹೆ ಕೊಡದೆ ಒಳ್ಳೆಯದನ್ನೇ ಮಾಡಿದನು, ನಮ್ಮಿಬ್ಬರನ್ನು ಯೋಗ್ಯ ಮನುಷ್ಯರನ್ನಾಗಿ ಮಾಡಿದ್ದಾರೆ ಎಂದು ಸಂತಸ ಪಟ್ಟನು. ಆದರೆ ಕಿರಿಯವನಾದ ವಾಯುಭೂತಿ ಸೂರ್ಯಮಿತ್ರ ನಮಗೆ ಮಾಡಿದ್ದೆಲ್ಲವೂ ದ್ರೋಹವೇ. ನಾವು ಭಿಕ್ಷೆ ಬೇಡಿ ತಂದ ಊಟಕ್ಕೆ ಎಣ್ಣೆ ಉಪ್ಪು ಕೊಡಲಿಲ್ಲ, ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಚ್ಚಿಕೊಳ್ಳಲು ಎಣ್ಣೆಯೂ ಕೂಡ ಕೊಡಲಿಲ್ಲ, ತಾವು ಮೃಷ್ಟಾನ್ನ ಭೋಜನವನ್ನು ನಮ್ಮೆದುರಿಗೆ ಕುಳಿತು ತಿನ್ನುವಾಗಲೂ ನಮಗೆ ಕೊಡಲಿಲ್ಲ, ಹಬ್ಬದ ದಿನಗಳಂದು ನಮಗೆ ಏನೂ ಕೊಡಲಿಲ್ಲ. ಒಟ್ಟಿನಲ್ಲಿ 7-8 ವರ್ಷಗಳವರೆಗೆ ನಮ್ಮನ್ನು ವೈರಿಗಳಂತೆ ನೋಡಿ ನಮ್ಮನ್ನು ದಂಡಿಸಿದ್ದಾನೆ ಎಂದು ಮನದೊಳಗೆ ಕೋಪಗೊಂಡನು. ಇಬ್ಬರು ಸೋದರ ಶಿಶುಗಳು ಅಂದರೆ ಅಗ್ನಿಭೂತಿ ವಾಯುಭೂತಿ ಇಬ್ಬರು ಕೌಸಂಬಿ ಪಟ್ಟಣಕ್ಕೆ ತಮ್ಮ ತಾಯಿಯ ಬಳಿಗೆ ಬರುತ್ತಾರೆ. ಆಗ ಅಮ್ಮ, ನಾವು ನಮ್ಮ ಮಾವನಾದಂತಹ ಸೂರ್ಯಮಿತ್ರನ ಆಶೀರ್ವಾದದಿಂದ ಎಲ್ಲವನ್ನೂ ಕಲಿತು ಈಗ ಯೋಗ್ಯ ಮನುಷ್ಯರಾಗಿದ್ದೇವೆ. ಹಾಗಾಗಿ ಇವತ್ತು ನಾವು ತುಂಬ ದಣಿದಿದ್ದೇವೆ, ವಿಶ್ರಾಂತಿ ಪಡೆದು ನಾಳೆ ರಾಜರ ಸಭಾಗೃಹಕ್ಕೆ ಹೋಗುತ್ತೇವೆ ಎಂದು ಹೇಳಿದಾಗ ನನಗೆ ಬಹಳ ಸಂತೋಷವಾಯಿತು ಎಂದು ತಾಯಿ ಹೇಳುತ್ತಾಳೆ. ಅತಿಬಳ ಮಹಾರಾಜರ ಆಸ್ಥಾನಕ್ಕೆ ಬಂದು ತಾವು ಕಲಿತ ವಿದ್ಯೆಯನ್ನೆಲ್ಲರನ್ನು ಪ್ರದರ್ಶನ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಅಲ್ಲಿದ್ದವರೆಲ್ಲರೂ ಕೂಡ ಇವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಆಗ ತಮ್ಮ ತಂದೆಯ ಪದವಿಯನ್ನು ಮತ್ತು ಸಂಪತ್ತನ್ನು ಮರಳಿ ಇವರಿಗೆ ಕೊಡುತ್ತಾನೆ ಅತಿಬಳ ಮಹಾರಾಜ. ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ,
ಅಗ್ನಿಭೂತಿ ವಾಯುಭೂತಿಯರ ಕಥೆಯನ್ನು. ಇದಾಗಿತ್ತು ಈ ಹೊತ್ತಿನ ಮಾಹಿತಿ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.